ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರದ್ಗ ಅರಣ್ಯ ರಕ್ಷಕ ಮತ್ತು ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ 540 ಫಾರೆಸ್ಟ್ ಗಾರ್ಡ್ ಮತ್ತು 310 ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು SSLC ಅಂಕ ಅಥವಾ PUC ಅಂಕಗಳು ಎಷ್ಟಿದ್ರೆ ನೀವು ಆಯ್ಕೆ ಆಗ್ಬೋದು. ಈ ಒಂದು ಆಯ್ಕೆ ಪಟ್ಟಿ ಯಾವಾಗ ಬಿಡ್ತಾರೆ, ಈ ಒಂದು ಆಯ್ಕೆ ಪಟ್ಟಿಯ ನಂತರ ನಿಮಗೆ ಏನೆಲ್ಲ ಪ್ರೋಸೆಸ್ಗಳಿರುತ್ತೆ, ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಕಮೆಂಟ್ ಮಾಡಿ ಮತ್ತು ಫೋನ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆನೇ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ 2 ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ತಿಳಿಸಲಾಗಿದೆ ನೋಡಿ. ಮೊದಲನೇದಾಗಿ ನಾನು ನಿಮಗೆ 540 ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 540 ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಈ ಒಂದು ಹುದ್ದೆಗಳಿಗೆ ಸಂಪೂರ್ಣ PUC ಅಂಕದ ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. PUC ಅಂಕದ ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಪ್ರೋಸೆಸ್ಗಳಿರುತ್ತೆ, ಎಷ್ಟು ನಿಮ್ಮ ಒಂದು ಕಟ್ ಆಫ್ ಇದ್ದರೆ ಅಥವಾ ಎಷ್ಟು ನಿಮ್ಮ ಒಂದು PUC ಮಾರ್ಕ್ಸ್ ಇದ್ದರೆ ನೀವು ಈ ಒಂದು ಹುದ್ದೆಗಳಿಗೆ ಆಯ್ಕೆ ಆಗ್ಬೋದು, ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇದ್ರೆ 540 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವೃತ್ತವಾರು ಅಥವಾ ವಲಯವಾರು ಎಷ್ಟು ಹುದ್ದೆಗಳಿದ್ದು ಅಂತ ನೋಡೋದಾದರೆ, ಬೆಂಗಳೂರು ವೃತ್ತದಲ್ಲಿ 46 ಹುದ್ದೆಗಳು ಖಾಲಿ ಇರುತ್ತದೆ, ಬೆಳಗಾವಿ ವೃತ್ತ 10, ಬಳ್ಳಾರಿ ವೃತ್ತ 28, ಚಾಮರಾಜನಗರ 77, ಚಿಕ್ಕಮಗಳೂರು 50, ಧಾರವಾಡ 5, ಹಾಸನ 17, ಕೆನರಾ ವೃತ್ತ 51, ಕೊಡಗು 33, ಕಲಬುರಗಿ 26, ಮಂಗಳೂರು 57, ಮೈಸೂರು 45, ಶಿವಮೊಗ್ಗ 61, ಹಿಂಬಾಕಿ ಟೋಟಲ್ ಅಂತಂದರೆ ಪ್ರೀವಿಯಸ್ ನೋಟಿಫಿಕೇಶನ್ನ ಒಂದು ಹಿಂಬಾಕಿ ಹುದ್ದೆಗಳು 34. ಟೋಟಲ್ ನಿಮಗೆ ಸ್ನೇಹಿತರೆ 540 ಹುದ್ದೆಗಳು ಪ್ರಕಟವಾಗಿರುತ್ತೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ನೀವು ಯಾವ ಒಂದು ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ ಅಥವಾ ಯಾವ ಒಂದು ವಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ, ಎಷ್ಟು ಹುದ್ದೆಗಳಿದೆ ಅಂತ ಕಂಪ್ಲೀಟಾಗಿ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸ್ನೇಹಿತರೆ, ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನಿಮಗೆ ರೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಗಿರುತ್ತೆ. ಅಂತಂದರೆ ಈಗ ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರು 46 ಹುದ್ದೆಗಳು ಇದೆ ಅಂತಂದರೆ 46 ಹುದ್ದೆಗಳಿಗೂ ಕೂಡ ನೀವು ಎಲಿಜಿಬಲ್ ಆಗಲ್ಲ. ನಿಮ್ಮ ಒಂದು ಕ್ಯಾಟಗರಿ ಮತ್ತು ಅದರಲ್ಲಿ ಕೊಟ್ಟಿರುವಂಥ ಒಂದು ರಿಸರ್ವೇಷನ್ನ ಮೇಲೆ ನಿಮ್ಮ ಒಂದು ಹುದ್ದೆಗಳು ಡಿಪೆಂಡ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಜನರಲ್ ಕ್ಯಾಂಡಿಡೇಟ್ಸ್ಗೆ 20 ಹುದ್ದೆಗಳಿದೆ ಅಂತಂದರೆ ಆ ಒಂದು 20 ಹುದ್ದೆಗಳಿಗೂ ಕೂಡ ನೀವು ಎಲಿಜಿಬಲ್ ಆಗಲ್ಲ. ಏನಕ್ಕೆ ಅಂತಂದರೆ ಕೆಲವೊಬ್ಬರು ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತಾರೆ, ಕೆಲವೊಬ್ಬರು ವಿದ್ಯಾರ್ಥಿಗಳು ಓನ್ಲಿ ರೂರಲ್ ಸ್ಟೂಡೆಂಟ್ಸ್ ಇರ್ತಾರೆ, ಕೆಲವೊಬ್ಬರು ವಿದ್ಯಾರ್ಥಿಗಳು ಇವೆರಡೂ ಕೂಡ ರಿಸರ್ವೇಷನ್ ಇರಲ್ಲ. ಆವಾಗ ಅವರು ಜನರಲ್ ಕ್ಯಾಂಡಿಡೇಟ್ಸ್ ಆಗ್ತಾರೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನಾದರೂ ಇತ್ತು ಅಂತಂದರೆ ಜನರಲ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗ್ತಾರೆ. ಆ ರೀತಿ ನಿಮ್ಮ ಒಂದು ಕ್ಯಾಟಗರಿ ವೈಸು ಮತ್ತು ನಿಮ್ಮ ರಿಸರ್ವೇಷನ್ಗೆ ತಕ್ಕಂತೆ ನಿಮ್ಮ ಒಂದು ಹುದ್ದೆಗಳ ವರ್ಗೀಕರಣ ಆಗ್ತಾ ಹೋಗುತ್ತೆ. ಆ ಒಂದು ಹುದ್ದೆಗಳ ವರ್ಗೀಕರಣ ಪ್ರತಿಯೊಂದು ವಲಯದಲ್ಲೂ ಅಥವಾ ಪ್ರತಿಯೊಂದು ವೃತ್ತದಲ್ಲೂ ಕೂಡ ಇರುತ್ತದೆ. ಹಾಗಾಗಿ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ ರೋಸ್ಟರ್ನ ಮೇಲೆ. ಆ ಒಂದು ರೋಸ್ಟರ್ನ ಮೇಲೆ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ 540 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 1:20 ಲಿಸ್ಟನ್ನು ತಯಾರು ಮಾಡಲಾಗುತ್ತದೆ. ಒಂದು ಹುದ್ದೆಗಳಿಗೆ 20 ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ನಿಮ್ಮ ಒಂದು PUC ಅಂಕದ ಆಧಾರದ ಮೇಲೆ ನೀವು ಕನಿಷ್ಠ ಪಕ್ಷ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಆಗಬೇಕು ಅಂತಂದರೆ 65 ಮಾರ್ಕ್ಸ್ಗಳು ಅಂತಂದರೆ ನಿಮ್ಮ ಒಂದು PUCಯಲ್ಲಿ 65%ಗಿಂತ ಹೆಚ್ಚಿನ ಒಂದು ಮಾರ್ಕ್ಸ್ ಪಡೆದುಕೊಂಡಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗುವಂಥ ಒಂದು ಸಾಧ್ಯತೆಗಳು ಇರುತ್ತದೆ. ಆದರೆ ಇದನ್ನು ಹೊರತುಪಡಿಸಿ ಆ ಒಂದು ವೃತ್ತವಾರು ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಮೇಲೆ ಕೂಡ ಡಿಪೆಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆ ಒಂದು 1:20 ಲಿಸ್ಟಲ್ಲಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಫಿಸಿಕಲ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಆ ಒಂದು ಫಿಸಿಕಲ್ ಟೆಸ್ಟಲ್ಲಿ 5 ಫಿಸಿಕಲ್ ಟೆಸ್ಟನ್ನು ನೀಡಲಾಗುತ್ತೆ. 5 ಫಿಸಿಕಲ್ ಟೆಸ್ಟಲ್ಲಿ ಮಿನಿಮಮ್ ನೀವು 3 ಫಿಸಿಕಲ್ ಟೆಸ್ಟನ್ನು ಪಾಸ್ ಆದರೆ ಎಲಿಜಿಬಲ್ ಲಿಸ್ಟನ್ನು ಕೊಡ್ತಾರೆ. ನಂತರ ಎಲಿಜಿಬಲ್ ಆದ ನಂತರ ನಿಮಗೆ PUC ಅಂತಂದರೆ 540 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥವರಿಗೆ ಮಾತ್ರ ನೆಕ್ಸ್ಟ್ ಫಿಸಿಕಲ್ ಆದ ನಂತರ ನಿಮಗೆ ರಿಟರ್ನ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಈ ಒಂದು ರಿಟರ್ನ್ ಟೆಸ್ಟಲ್ಲಿ PUC ಅಂತಂದರೆ 12ನೇ ತರಗತಿ ಮಟ್ಟದ ಒಂದು ಬುದ್ಧಿ ಸಾಮರ್ಥ್ಯದ ಮೇಲೆ ನಿಮಗೆ 40 ಪ್ರಶ್ನೆಗಳು ಸಂಪೂರ್ಣ
ಅರ್ಥಮೆಟಿಕನ್ನು ನೀಡುತ್ತಾರೆ, ಅಂತಂದರೆ ಮ್ಯಾಥಮೆಟಿಕ್ಸನ್ನು ನೀಡುತ್ತಾರೆ. 40 ಪ್ರಶ್ನೆಗಳು ಸಂಪೂರ್ಣ ಗಣಿತಕ್ಕೆ ಸಂಬಂಧಪಟ್ಟಿರುತ್ತೆ. ಇನ್ನು 60 ಪ್ರಶ್ನೆಗಳಲ್ಲಿ ಸಾಮಾನ್ಯ ಜ್ಞಾನವನ್ನು ಕೇಳಲಾಗುತ್ತದೆ. ಸಾಮಾನ್ಯ ಜ್ಞಾನದಲ್ಲಿ ಏನೆಲ್ಲ ಒಳಗೊಂಡಿರುತ್ತದೆ ಅಂತಂದರೆ ಭಾರತದ ಪ್ರಾಚೀನ ನಾಗರಿಕತೆ, ಇತಿಹಾಸ, ಭಾರತದ ಸ್ವಾತಂತ್ರ್ಯ ಹೋರಾಟ, ಭಾರತದ ಸಂವಿಧಾನ, ಭಾರತದ ರಾಜನೀತಿ, ಭಾರತದ ಅರ್ಥಶಾಸ್ತ್ರ, ಭೂಗೋಳ ಮತ್ತು ನೈಸರ್ಗಿಕ ಸಂಪನ್ಮೂಲ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕಲೆ ಮತ್ತು ಸಂಸ್ಕೃತಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮತ್ತು ಪ್ರಚಲಿತ ವಿದ್ಯಮಾನಗಳು ಹಾಗೂ ಕ್ರೀಡೆಗಳನ್ನು 60 ಮಾರ್ಕ್ಸು. ಟೋಟಲ್ 100 ಮಾರ್ಕ್ಸ್ಗೆ ಈ ಒಂದು ಪ್ರಶ್ನೆಗಳನ್ನು ನಿಗದಿಪಡಿಸಿ ನಿಮಗೆ 100 ಅಂಕಗಳಿಗೆ ಈ ಒಂದು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ಒಂದು 100 ಅಂಕದಲ್ಲಿ ನಿಮಗೆ ಕಟ್ ಆಫ್ ಮಾರ್ಕ್ಸನ್ನು ಕೂಡ ನಿಗದಿಪಡಿಸಿ PUC ಅಂಕಗಳು 50% ಮತ್ತು ನಿಮ್ಮ ಒಂದು ರಿಟರ್ನ್ ಟೆಸ್ಟಲ್ಲಿ ಪಡೆದುಕೊಂಡಂಥ ಅಂಕಗಳ 50%ಅನ್ನು ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಫಾರ್ ಎಕ್ಸಾಂಪಲ್, ಈಗ ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂತಂದರೆ ನಿಮ್ಮ ಒಂದು PUC ಅಂಕ 40 ಅಂದರೆ ಟೋಟಲ್ 80 ಮಾರ್ಕ್ಸ್ ಇದೆ ಅಂತಂದರೆ ಅಥವಾ 80% ಇದೆ ಅಂತಂದರೆ ಅದರಲ್ಲಿ 50% ಅಂತಂದರೆ 40% ಆಗುತ್ತೆ. ನೆಕ್ಸ್ಟ್ ನೀವು ರಿಟರ್ನ್ ಟೆಸ್ಟಲ್ಲಿ ಏನಾದರೂ 80 ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ 40%, 40 + 40 80%, ಈ ರೀತಿ ನಿಮ್ಮ ಒಂದು ಅಂಕಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಫಿಸಿಕಲ್ ಟೆಸ್ಟ್ ಆದ ನಂತರ 540 ಹುದ್ದೆಗಳಿಗೆ ಮಾತ್ರ ನಾನು ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೀನಿ. ನಂತರ ನಿಮಗೆ 310 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಿಳಿಸ್ತಾ ಹೋಗ್ತೀನಿ. PUC ಅಂಕದ ಆಧಾರಗಳು ಮತ್ತು ನಿಮ್ಮ ಒಂದು ರಿಟರ್ನ್ ಟೆಸ್ಟ್ನ ಅಂಕದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿ ಈ ಒಂದು 540 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಸ್ನೇಹಿತರೆ, ನೀವು ಆಲ್ಮೋಸ್ಟ್ ನಿಮ್ಮ ಒಂದು PUC ಅಂಕಗಳು 65%ಗಿಂತ ಹೆಚ್ಚಿನ ಇರುವಂಥ ವಿದ್ಯಾರ್ಥಿಗಳು ಆಯ್ಕೆಯಾಗುವಂಥ ಸಾಧ್ಯತೆಗಳಿದ್ದು, ನಿಮಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಿದ್ದು ಅಂತಂದರೆ ನೀವು ಯಾವ ಒಂದು ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸ್ತಿರ್ತಾರ ಆ ಒಂದು ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಒಂದು ಅಂಕದ ಆಧಾರ ಕೂಡ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತಂದರೆ ಫಾರ್ ಎಕ್ಸಾಂಪಲ್, ಈಗ ನಾನು ತಿಳಿಸಿದ ಹಾಗೆ ಕಲಬುರಗಿ ವಿಭಾಗಕ್ಕೆ ಕಡಿಮೆ ಅಂಕ ಬಂದಿರುವಂಥ ವಿದ್ಯಾರ್ಥಿಗಳೇ ಅರ್ಜಿಯನ್ನು ಸಲ್ಲಿಸಿದಾರ ಅಂತಂದರೆ ಅಲ್ಲಿ ಕಡಿಮೆ ಅಂಕಕ್ಕೆ ನಿಲ್ಲುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು 540 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ PUC ಅಂಕ ಮತ್ತು ನಿಮ್ಮ ರಿಟರ್ನ್ ಎಕ್ಸಾಮಿನೇಷನನ್ನು ಕನ್ಸಿಡರ್ ಮಾಡಿಬಿಟ್ಟು ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ಅಥವಾ ನಿಮ್ಮ ಒಂದು ಫಿಸಿಕಲ್ ಟೆಸ್ಟ್ ಆಲ್ಮೋಸ್ಟ್ ನಿಮಗೆ ಮಾರ್ಚ್ ತಿಂಗಳಿನಿಂದ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಇದೀಗ ನಮಗೆ ದೊರಕುತ್ತಿರುವಂಥ ಒಂದು ಮಾಹಿತಿ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಸ್ನೇಹಿತರೆ, ನಾವು 310 ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಇಲ್ಲಿ ನೋಡಿದ್ರೆ ಮೊದಲನೇದಾಗಿ ಇಲ್ಲಿ 310 ಹುದ್ದೆಗಳು ಯಾವೆಲ್ಲ ಒಂದು ವೃತ್ತವಾರು ಎಷ್ಟು ಇದೆ ಅಂತ ನೋಡಿದ್ರೆ ಬೆಂಗಳೂರು ವೃತ್ತದಲ್ಲಿ 33 ಹುದ್ದೆಗಳು ಖಾಲಿ ಇರುತ್ತದೆ, ಬೆಳಗಾವಿ ವೃತ್ತ 20 ಹುದ್ದೆಗಳು, ಬಳ್ಳಾರಿ ವೃತ್ತ 20 ಹುದ್ದೆಗಳು, ಚಾಮರಾಜನಗರ 32 ಹುದ್ದೆಗಳು, ಚಿಕ್ಕಮಗಳೂರು 25 ಹುದ್ದೆಗಳು, ಧಾರವಾಡ ವೃತ್ತ 7, ಹಾಸನ ವೃತ್ತ 20, ಕೆನರಾ ವೃತ್ತ 32, ಕೊಡಗು ವೃತ್ತ 16, ಕಲಬುರಗಿ ವೃತ್ತ 23, ಮಂಗಳೂರು ವೃತ್ತ 20, ಮೈಸೂರು ವೃತ್ತ 32, ಶಿವಮೊಗ್ಗ ವೃತ್ತ 30 ಹುದ್ದೆಗಳನ್ನು ಒಳಗೊಂಡಂತೆ ಒಟ್ಟು 310 ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ನಾವು ಪ್ರಮುಖವಾಗಿ ಗಮನಿಸೋದಾದರೆ ಈ ಒಂದು ಹುದ್ದೆಗಳಿಗೆ SSLCಯ ಮೇಲೆ SSLC ಅಥವಾ ನೀವು ಕಂಪ್ಲೀಟಾಗಿ 10ನೇ ತರಗತಿಯನ್ನು ಮುಗಿಸಿರುವಂಥ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿತ್ತು. ಈ ಒಂದು 310 ಹುದ್ದೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅಷ್ಟೇ, ನೀವು ಯಾವ ಒಂದು ವೃತ್ತವಾರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ, ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಎಷ್ಟು ನಿಮಗೆ ರಿಸರ್ವೇಷನ್ ಇದೆ ಆ ಒಂದು ಹುದ್ದೆಗಳ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತಾ ಇದ್ದರೆ ನಾವು ಗಮನಿಸೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಇರೋದಿಲ್ಲ. ನಿಮ್ಮ ಒಂದು SSLC ಅಂಕದ ಆಧಾರದ ಮೇಲೆ ಡೈರೆಕ್ಟ್ ಫಿಸಿಕಲ್ಗೆ ಸೆಲೆಕ್ಷನ್ ಮಾಡಿಬಿಟ್ಟು 1:20 ಲೀಸ್ಟಲ್ಲಿ ನಂತರ ಫಿಸಿಕಲಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಅವರೊಂದು ಫಿಸಿಕಲ್ ಟೆಸ್ಟ್ ನಂತರ ಅವರೊಂದು SSLC ಅಂಕದ ಆಧಾರದ ಮೇಲೆ ಡೈರೆಕ್ಟ್ ಸೆಲೆಕ್ಷನನ್ನು ಮಾಡಿಬಿಟ್ಟು ಪ್ರಾವಿಷನ್ ಲೀಸ್ಟನ್ನು ಬಿಟ್ಟು ನಂತರ ದಾಖಲಾತಿ ಪರಿಶೀಲನೆ ಮಾಡಿ ಈ ಒಂದು ಅಧಿಸೂಚನೆಗಳಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಮೊದಲನೇದಾಗಿ ನೀವು ಗಮನಿಸೋದಾದರೆ 310 ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ಆರಂಭವಾಗುವಂಥ ಅಥವಾ ಕಟ್ ಆಫ್ ಲಿಸ್ಟ್ಗಳು ಬಿಡುಗಡೆಯಾಗುವಂಥ ದಿನಾಂಕವನ್ನು ನೋಡಿದ್ರೆ ಫೆಬ್ರವರಿ ಎಂಡಿಂಗಿಂದ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾರ್ಚ್ ತಿಂಗಳಿನಲ್ಲಿ 540 ಮತ್ತು 310 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 2 ನೋಟಿಫಿಕೇಷನ್ಗೆ
ಫಿಸಿಕಲನ್ನು ನಡೆಸುವಂಥ ಸಾಧ್ಯತೆಗಳು ಇದೆ ಅಂತ ಇದೀಗ ದೊರಕುತ್ತಿರುವಂಥ ಮಾಹಿತಿ ಕೂಡ ಆಗಿರುತ್ತೆ. ಹಾಗಾಗಿ 310 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಆಲ್ಮೋಸ್ಟ್ 70% ಅಥವಾ 75% ಹೆಚ್ಚಿನ ಸ್ಕೋರ್ ಪಡೆದುಕೊಂಡಂಥ ವಿದ್ಯಾರ್ಥಿಗಳು SSLCಯಲ್ಲಿ ನಾನು ತಿಳಿಸ್ತಾ ಇರೋದು. ಅದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳು ಈ ಒಂದು 310 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆಯಾಗುವಂಥ ಸಾಧ್ಯತೆಗಳು ಹೆಚ್ಚಿನ ಒಂದು ಇರುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಈ ಒಂದು 310 ಹುದ್ದೆಗಳು ಮತ್ತು 540 ಅರಣ್ಯ ರಕ್ಷಕ ಮತ್ತು ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತುಂಬ ಜನ ನಮಗೆ ಏನೆಲ್ಲ ಡೌಟ್ಸ್ಗಳನ್ನು ಕೇಳ್ತಾ ಇದ್ದಾರೆ, ಅವರಿಗೆ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ನಾನು ತಿಳಿಸಿದ ಹಾಗೆ ನೀವು ಯಾವ ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರ ಆ ಒಂದು ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿರುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳ ಒಂದು ಮಾರ್ಕ್ಸ್ನ ಮೇಲೂ ಕೂಡ ನಿಮ್ಮ ಒಂದು ಮಾರ್ಕ್ಸ್ಗಳು ಡಿಪೆಂಡ್ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂತಂದರೆ ಅವರು ಏನಾದರೂ ಹೆಚ್ಚಿನ ಸ್ಕೋರ್ ನಿಮಗಿಂತ ಜಾಸ್ತಿ ಸ್ಕೋರ್ ಮಾಡಿರುವಂಥವ್ರು ಅಪ್ಲಿಕೇಶನ್ ಹಾಕಿದರೆ ಅವರು ಆಯ್ಕೆ ಆಗಿರ್ತಾರೆ, ಅಥವಾ ಕಡಿಮೆ ಅಂಕಕ್ಕೆ ಅಪ್ಲಿಕೇಶನ್ ಹಾಕಿರುವಂಥವ್ರು ಅಂತಂದರೆ ಕಡಿಮೆ ಅಂಕದವರು ಇರುವಂಥವ್ರು ಏನಾದರೂ ಅಪ್ಲಿಕೇಶನ್ ಹಾಕಿದ್ರು ಅಂತಂದರೆ ಕಡಿಮೆ ಅಂಕದಿಂದ ಆಯ್ಕೆಯಾಗುವಂಥ ಸಾಧ್ಯತೆಗಳು ಇರುತ್ತದೆ. ಹಾಗಾಗಿ ಈ ಒಂದು ಕಟ್ ಆಫ್ ಆಲ್ಮೋಸ್ಟ್ 70 ಮಾರ್ಕ್ಸಿಂದ ಹೆಚ್ಚಿನದಾಗಿ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ನೀವು 310 ಅರಣ್ಯ ವೀಕ್ಷಕ ಮತ್ತು 540 ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕಟ್ ಆಫ್ ಎಷ್ಟಿರಬೇಕು, ನಂತರ ಯಾವಾಗ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಅಂತ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಸ್ಗಳಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.